ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಒಂದು ವಾರದಿಂದ ಮಳೆ ಇರಲಿಲ್ಲ. ಮೊನ್ನೆ ಆದಿತ್ಯವಾರ ಮಳೆ ಬಂದಿದ್ದು, ಒಂದು ವಾರ ಆಗಿದೆ. ಹಾಗಾಗಿ ನಾನು ಒಂದು ವಾರದಿಂದ ಮಳೆ ಇಲ್ಲ ಅಂಥೇಳಿ ನಾನು ಗಿಡಕ್ಕೆಲ್ಲ ಕೆಲವುದೆಲ್ಲ ಹಾಕಿದ್ದೆ. ಅದು ನಿಮ್ಮ ಹತ್ರನೂ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡಿದ್ದೆ, ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಹಾಗಾಗಿ ಮಳೆ ಇಲ್ವಲ್ಲ, ಅಂದರೆ ಏನಾದರೂ ವಾರಕ್ಕೊಂದ್ಸಲ ಹಾಕಿದರೆ ಗಿಡ ಇನ್ನೂ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನು ಏನಾದರೂ ಹಾಕುವಂಥೇಳಿ ಈ ಗಿಡಕ್ಕೆ ನಾನು ಶನಿವಾರ ಸಾಯಂಕಾಲ ಸುಮಾರು 6 ಗಂಟೆ ಆಗಿರ್ಬೋದು ಅಷ್ಟೊತ್ತಿಗೆ, ಅಂದರೆ ಮಳೆ ಬರೋ ಸಿಗ್ನಲ್ಲು ಸಹ ಇಲ್ಲ. ಸ್ವಲ್ಪ ಮಳೆ ಬರುತ್ತನ್ನುವಾಗೂ ಇರಲಿಲ್ಲ, ಆ ಥರ ಇದ್ದಿತ್ತು. ಒಂದು ವಾರದಿಂದ ಮಳೆ ಇಲ್ಲ, ಹಾಗಾದರೆ ಮಳೆ ಬರೋದಿಲ್ಲ ಅಂಥೇಳಿ ನಾನು ಗೊಬ್ಬರ ಹಾಕಲಿ, ಅಂದರೆ ಫರ್ಟಿಲೈಸರ್ ಹಾಕಬೇಕಂತೇಳಿ ಹಾಕಿದೆ. ನಾನು ಹಾಕೋ ಫರ್ಟಿಲೈಸರ್ ಯಾವುದಂದರೆ ನಮ್ಗೆ ಗೊತ್ತಿಲ್ಲ. ನಾನು ಬ್ಲಾಕಿಂಗ್ ಸ್ಟಾರ್ ಹಾಕೋದು. ಬ್ಲಾಕಿಂಗ್ ಸ್ಟಾರ್ ಅದು ಸ್ವಲ್ಪ ಪುಡಿಯಾಗಿದೆ, ಅಂದರೆ ಕಾಳು ಟೈಪ್ ಇಲ್ಲ. ಅದು ನಾನು ಹೇಳಿದ್ನಲ್ಲ ಅವತ್ತು, ನೀರೆಲ್ಲ ಅದರೊಳಗೆ ಹೋಗಿ ಕಾಳೆಲ್ಲ ಹೋಗಿ ಒಂಥರ ಪುಡಿ ಟೈಪ್ ಆಗಿದೆ. ಅದು ನಾನು ಬಿಸಿಲಿಗೆ ಒಣಗಿ ಹಾಕಿ ಅದನ್ನು ಆಮೇಲೆ ಹಾಗೆ ಡಬ್ಬದಲ್ಲಿ ಹಾಕಿ ಇಟ್ಟಿದ್ದು. ಅದನ್ನೇ ನಾನು ಗಿಡಕ್ಕೆ ಹಾಕ್ತಾಯಿದ್ದೆ. ಮತ್ತು ಒಂದು ಸಲ ಹಾಕಿದೆ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಸಲ ಹಾಕುವಾಗ, ಅಂದರೆ ನಿನ್ನೆ ಮಳೆ ಬಂದಿಲ್ಲ ಅದೇ ಮಳೆ ಇಲ್ಲ ಅಂಥೇಳಿ ನಾನು ಹಾಕಿ ಬಿಡು ಅಂತಂದರೆ ಅಡ್ಜಸ್ಟ್ ಆಗುತ್ತಲ್ಲ, ಒಂದು ಸಣ್ಣ ಮಳೆ ಬಂದರೆ ಅಡ್ಜಸ್ಟ್ ಆಗುತ್ತಲ್ಲ ಅಂಥೇಳಿ ಹಾಕಿದ್ದೇ ತಡ ಮಳೆ ತುಂಬ ಬಂತು ಫ್ರೆಂಡ್ಸ್. ನಿನ್ನೆ ರಾತ್ರಿ ಎಲ್ಲ ಮಳೆ ಇಲ್ಲ, ಶನಿವಾರ ರಾತ್ರಿ ಮಳೆ ಇಲ್ಲ. ರಾತ್ರಿ ಅಂದರೆ ನಾನು ಅದು ಹಾಕಿ ರಾತ್ರಿಗೆ ಅಂದರೆ ಗಿಡ ಎಲ್ಲ ಬಾಡಿ ಹೋಗಿತ್ತು, ತುಂಬ ಬಿಸಿಲು ಬಂದು ಗಿಡ ಎಲ್ಲ ಬಾಡಿ ಹೋಗಿತ್ತು. ಅದಕ್ಕೋಸ್ಕರ ಆ ಫರ್ಟಿಲೈಸರ್ ಹಾಕಿ ನೀರು ಕೂಡ ಹಾಕಿ ಹೋದೆ. ನೀರು ನೀರು ಹಾಕಿ ಸ್ವಲ್ಪನಲ್ಲ, ಎಲ್ಲ ಗಿಡಕ್ಕೂ ನೀರು ಸೊರ್ದು ಹೋಗುವಷ್ಟು ನೀರು ಹಾಕಿದ್ದೆ. ಯಾಕಂದರೆ ಅಷ್ಟು ಗಿಡ ಬಾಡಿತ್ತು ಅಂತೇಳಿ ನೀರು ಹಾಕಿ ಹೋದ್ನಾ. ಇನ್ನು ಮಾರನೇ ದಿನ ಬೆಳಿಗ್ಗೆ ಆದಿತ್ಯವಾರ ಬೆಳಿಗ್ಗೆ ಒಂದು ಮಳೆ ಬಂತು ನೋಡಿ. ಸ್ವಲ್ಪ ಅಲ್ಲ, ಒಂದು ದಿನ ಫುಲ್ ಮಳೆ, ಸ್ವಲ್ಪನೂ ಬಿಡಲಿಲ್ಲ. ಮಳೆ ಬಂದು ನಾನು ಹಾಕಿದ್ದು ಫರ್ಟಿಲೈಸರ್ ಪೂರ ತೊಳ್ಕೊಂಡು ಹೋಗಿದೆ ಫ್ರೆಂಡ್ಸ್. ಸ್ವಲ್ಪ ಗಿಡ ಎಲ್ಲ ಸ್ವಲ್ಪ ಯೆಲ್ಲೋ ಕಲರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಅಂದರೆ ನಾವು ಹಾಕಿದ ಗೊಬ್ಬರ ಎಲ್ಲ ಇವಾಗ ಸಾಕಾಗೋದಿಲ್ಲಲ್ಲ, ಅದಕ್ಕೋಸ್ಕರ ಗಿಡ ಎಲ್ಲ ಸ್ವಲ್ಪ ಹಳದಿ ಬಣ್ಣ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಫರ್ಟಿಲೈಸರ್ ಎಲ್ಲ ಹಾಕಿದ್ದೆ. ಗಿಡ ಇನ್ನು ಮಳೆ ಇಲ್ಲ, ಹೇಗೂ ಈ ವರ್ಷ ಮಳೆ ಕಮ್ಮಿ. ಈ ಜೂನ್ ತಿಂಗಳಲ್ಲಿ ಎಷ್ಟು ಮಳೆ ಬರಬೇಕಿತ್ತು, ಆದರೆ ಮಳೆ ಇಲ್ಲ. ನಾನು ಯಾವತ್ತೂ ಅಂದರೆ ನಾನು ಯಾವಾಗಲೂ ಅಂದರೆ ಮಳೆ ಬರೋ ಸಿಗ್ನಲ್ ಇದ್ದರೆ ನಾವು ಗೊತ್ತಾಗುತ್ತೆ ನಮಗೆ, ಅಂದರೆ ಮಳೆ ಬರುತ್ತೇನೆ ಮತ್ತು ಬೇಡ, ಸ್ವಲ್ಪ ಮೋಡ ಮುಗುಲೆಲ್ಲ ಇದ್ದರೆ ಹಾಕೋದು ಬೇಡ ಅಂತೇಳಿ ಹಾಕೋದಿಲ್ಲ ನಾನು. ಆದರೆ ನಾನು ಹಾಕುವಾಗ ಮೊನ್ನೆ ಸ್ವಲ್ಪನೂ ಮೋಡ ಇರಲಿಲ್ಲ. ಅದಕ್ಕೋಸ್ಕರ ನಾನು ಸಂಜೆ ಹೊತ್ತಲ್ಲಿ ಸ್ವಲ್ಪ ಬೇಗ ಎಲ್ಲ ಗಿಡಕ್ಕೂ ಸ್ವಲ್ಪ ಹಾಕಿ, ಅಂದರೆ ಪುಡಿ ಅಲ್ವ ಅದು, ಅದೇನು ಕಾಳಲ್ಲ, ಪುಡಿ ಆಗೋಕ್ಕೋಸ್ಕರ ಅಂದರೆ ಬೇಗ ಸಟ್ಟಾಗುತ್ತೆ ಅಂತೇಳಿ ಹಾಕಿದೆ. ಅದು ಸಟ್ಟಾಗಲಿಲ್ಲ, ಪೂರ ಬೆಳಗಾಗೋಷ್ಟು, ಅಂದರೆ ಸಂಜೆ ತನಕ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗಿದ್ದ ಮಳೆ ಸಂಜೆ 6 ಗಂಟೆ ತನಕ ಮಳೆ ಬಂದಿತ್ತು. ಇವಾಗಲೂ ಸ್ವಲ್ಪ ಮಳೆ ಬಿಟ್ಟಿದ್ದು ನೋಡಿ ಫ್ರೆಂಡ್ಸ್. ಎಲ್ಲ ನೀರು ನಿಂತ್ಕೊಂಡಿದೆ ನೋಡಿ, ಇಲ್ಲೆಲ್ಲ ತುಂಬ ಮಳೆ ಬಂದಿತ್ತು ಇವತ್ತು, ತುಂಬ ಅಂದರೆ ಮಳೆ ಅಷ್ಟೊಂದು ಬಂದಿದ್ರೆ ಆವತ್ತಿನ ಒಂದು 15 ದಿನದ ಹಿಂದೆ ಬಂದರೆ ಮತ್ತೆ ಮಳೆ ಬಂದಿದೆ ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ಸ್ವಲ್ಪ ಒಂದೊಂದು ಎಲೆ ಎಲ್ಲ ನೋಡಿ, ಯೆಲ್ಲೋ ಕಲರ್ ಆಗಿದೆ ನೋಡಿ. ಎಲೆ ಎಲ್ಲ ಯೆಲ್ಲೋ ಕಲರ್ ಆದರೆ ಪರವಾಗಿಲ್ಲ, ಯಾಕಂದರೆ ಅದು ಎಲ್ಲೋ ಬೆಳ್ತಿದ್ದ ಎಲೆ ಎಲ್ಲ ಯೆಲ್ಲೋ ಕಲರ್ ಆಗುತ್ತೆ. ಆಗಿ ಅದು ಉದುರು ಹೋಗಿ ಮತ್ತೆ ಹೊಸ ಚಿಗುರು ಬಂದ್ರ ಮೇಲೆ ಮತ್ತೆ ಯೆಲ್ಲೋ ಕಲರ್ ಹೋಗಿ ಮತ್ತೆ ಗ್ರೀನ್ ಆಗಿ ಬರುತ್ತೆ. ಆದರೆ ನಾನು ಯೆಲ್ಲೋ ಕಲರ್ ಆಗಿ ಸ್ವಲ್ಪ ದೂರದಲ್ಲೆಲ್ಲ ನೋಡುವಾಗ ಸ್ವಲ್ಪ ಯೆಲ್ಲೋ ಕಲರ್ ಆಗಿ ಕಾಣ್ತಾ ಇತ್ತು. ಅದಕ್ಕೋಸ್ಕರ ನಾನು ಫರ್ಟಿಲೈಸರ್ ಹಾಕಿದ್ದು. ಅದು ಈ ಥರ ಸಮಸ್ಯೆ ಆಗಿದೆ ಫ್ರೆಂಡ್ಸ್. ಎಂಥ ಪರಿಸ್ಥಿತಿ ನೋಡಿ ಫ್ರೆಂಡ್ಸ್ ಇವತ್ತು ನಮಗೆ. ನಾವು ನಾನು ಹಿಂದಿನ ವರ್ಷವೂ ಹಾಗೆ ನಾನು ಯಾವುದೋ ಒಂದು ಫರ್ಟಿಲೈಸರ್ ಹಾಕಿದ್ದೆ, ಎಲ್ಲ ತೊಳ್ಕೊಂಡು ಹೋಗಿದೆ. ಅದಕ್ಕೆ ಹಾಗಾಗಿ ಇವತ್ತು ಹಾಗೆ ಈ ವರ್ಷವೂ ಹಾಗೆ ಆಯ್ತು ನೋಡಿ ಫ್ರೆಂಡ್ಸ್. ಇವತ್ತು ಹಾಗೆ ಆಗಿದೆ ನೋಡಿ. ಅದು ಕಷ್ಟಪಟ್ಟು ಹಾಕಿದ್ದು ಕೂತ್ಕೊಂಡು ಕಷ್ಟಪಟ್ಟು ಹಾಕಿದ್ದು ತೊಳ್ಕೊಂಡು ಹೋದರೆ ಎಷ್ಟು ಬೇಜಾರಾಗುತ್ತೆ ನೋಡಿ ಫ್ರೆಂಡ್ಸ್. ಮಳೆಗಾಲದಲ್ಲಿ ಹಾಗೆ ಎಲ್ಲರಿಗೂ ಇದೇ ಪರಿಸ್ಥಿತಿ ಬರುತ್ತೆ, ಇಲ್ಲ ಅಂತಲೇ ಇಲ್ಲ. ಆದರೆ ಒಂದು ಚೂರು ಮಳೆ ಬರೋ ಸಿಗ್ನಲ್ಲೇ ಇರಲಿಲ್ಲ, ಆ ಥರ ಆಗಿದೆ ನೋಡಿ ಫ್ರೆಂಡ್ಸ್. ನೀವಾದರೂ ಹಾಗೆ ಹಾಕುವಾಗ ಸ್ವಲ್ಪ ನೋಡಿ ಹಾಕಿ ನಾವು ಈಗ ದುಡ್ಡು ಕೊಟ್ಟೆಲ್ಲ ತಂದಿದ್ದು. ಇದು ನಂದು
ಹಿಂದಿನ ವರ್ಷದ ಫರ್ಟಿಲೈಸರ್, ಈ ವರ್ಷದ್ದಲ್ಲ. ನಾನು ಹೋದ ವರ್ಷ ತಂದಿಟ್ಟಿದ್ದೆಲ್ಲ ಇದ್ದಿತ್ತು, ಅದನ್ನು ಹಾಕಿದ್ದು. ಯಾರ್ಯಾರು ದುಡ್ಡು ಕೊಟ್ಟು ತಂದಿರ್ತೀರ ಅದು ಸುಮ್ಮನೆ ಆದರೆ ಮಳೆನೆಲ್ಲ ನೋಡ್ಕೊಳ್ಲಿಕ್ಕಾಗೋದಿಲ್ಲ. ನಾನೇ ನೋಡಿ ಈಗ ಹಾಕಿದ್ದಲ್ಲ, ಮಳೆ ಬಂತು. ಮಳೆಗಾಲದಲ್ಲಿ ಹೇಳೋಕ್ಕಾಗೋದಿಲ್ಲ ಎಷ್ಟೊತ್ತಿಗೆ ಮಳೆ ಬರುತ್ತೆ ಎಷ್ಟೊತ್ತಿಗೆ ಬಿಡುತ್ತೆ ಅಂದರೆ ಗೊತ್ತಾಗೋದಿಲ್ಲ. ಅದೇ ಹಾಕುವಾಗ ಸ್ವಲ್ಪ ಹುಷಾರಾಗಿ ಹಾಕಿ. ಮತ್ತು ಅದೇ ನನಗೆ ಬೇಜಾರಾಗಿದ್ದಂದರೆ ಅಷ್ಟೇ ಫ್ರೆಂಡ್ಸ್, ನಾ ಮೊನ್ನೆ ಎಲ್ಲ ಇದು ಅದೇ ಏನದು ಮತ್ತು ನಾನು ಅದು ಮೊನ್ನೆ ಒಂದು ಸಲ ಅದೇ ಬ್ಲಾಕ್ ಸ್ಟಾರ್ ಹಾಕಿದ್ನಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಗಿಡ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ಗಿಡ ಎಲ್ಲ ಕಲ್ಲರೆಲ್ಲ ಫುಲ್ ಚೇಂಜ್ ಆಗಿದ್ದಿತ್ತು. ಇವಾಗ ಸ್ವಲ್ಪ ಕತ್ಲೆ ಆಗಿತ್ತು, ಕತ್ಲೆ ಆಗೋಗಿ ನಾನು ವೀಡಿಯೋ ಮಾಡ್ತಾ ಇರೋದು. ಮಳೆ ಬಿಟ್ಟಿದ್ದೆ ಈಗ ಇಷ್ಟು ಹೊತ್ತಿನಲ್ಲಿ, ಇಷ್ಟು ತನಕ ಮಳೆ ಬಿಟ್ಟಿಲ್ಲ. ಈ ಗಿಡ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಈ ಥರನೇ ಗಿಡ ಚಿಗುರು ಬರಬೇಕು, ಆವಾಗ ಗಿಡ ತುಂಬ ಚೆನ್ನಾಗಿ ಮೊಗ್ಗಾಗುತ್ತೆ. ತೆಳ್ಳಗಿದೆ, ತುಂಬ ಚೆನ್ನಾಗಿ ಪ್ರತಿಯೊಂದು ಗಿಡ ಚಿಗುರು ಬಂದು ಮೊಗ್ಗಾಗಿದೆ. ಅಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಕತ್ಲೆ ಆಗೋಕ್ಕೋಸ್ಕರ ಅಷ್ಟು ಕಾಣೋದಿಲ್ಲ ನಿಮಗೆ, ಅಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ನಾನು ಮೊನ್ನೆ ಬ್ಲಾಕ್ ಸ್ಟಾರ್ ಹಾಕಿದ ಮೇಲೆ ಇದು ಚಿಗುರು ಬಂದಿದ್ದು. ಬ್ಲಾಕ್ ಸ್ಟಾರ್ ಅಂದರೆ ನೀಲಿ ಕಾಳು ಅಂದರೆ ಕೆಲವರು ಬಿ ಸ್ಟಾರ್ ಅಂತ ಹೇಳ್ತಾರೆ, ನಾವು ಬ್ಲಾಕ್ ಸ್ಟಾರ್ ಅಂತ ಹೇಳ್ತೀವಿ. ಯಾಕಂದರೆ ನಮ್ಮ ಅಲ್ಲಿ ಫರ್ಟಿಲೈಸರ್ ಶಾಪಲ್ಲಿ ಬ್ಲಾಕ್ ಸ್ಟಾರ್ ಅಂತ ಹೇಳಿದರು, ಅದಕ್ಕೋಸ್ಕರ ನಾವು ಅದನ್ನೇ ಹೇಳ್ತಾ ಇತ್ತು. ಕೆಲವರು ಬಿ ಸ್ಟಾರ್ ಅಂತಾರೆ, ಕೆಲವರು ನೀಲಿ ಕಾಳು ಅಂತಾರೆ. ಹಾಗೆಲ್ಲ ಒಂದೊಂದು ಹೆಸರು, ಒಬ್ಬೊಬ್ಬರು ಒಂದೊಂದು ಥರ ಹೆಸರು ಹೇಳ್ತಾರೆ. ಮತ್ತು ನೋಡಿ ಫ್ರೆಂಡ್ಸ್, ನನಗೆ ಇಷ್ಟು ಗಿಡಕ್ಕೆ ಈಗ ತುಂಬ ಕತ್ಲೆ ಆಗ್ತಾ ಬಂತು ಫ್ರೆಂಡ್ಸ್. ವೀಡಿಯೋ ಮಾಡಿದ್ದು ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ. ಇಷ್ಟು ಗಿಡಕ್ಕೆ ಒಂದೊಂದು ಗಿಡಕ್ಕೆ ಅಷ್ಟು ಗಿಡಕ್ಕೆ ಗೊಬ್ಬರ ಹಾಕೋಕ್ಕೆ ಎಷ್ಟು ಹೊತ್ತು ಬೇಕಾಗೋದಿಲ್ಲ. ಅಷ್ಟು ಹೊತ್ತು ಕೂತ್ಕೊಂಡು ಹಾಕಿದ್ದು ಎಲ್ಲ ಬೆಳಿಗ್ಗೆ ಆಗೋಷ್ಟರಲ್ಲಿ ಸಂಜೆ ಆಗೋಷ್ಟರಲ್ಲಿ ತೊಳ್ಕೊಂಡು ಹೋಗಿದ್ದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟು ಗಿಡಕ್ಕೆ ನಾನು ಹಾಕಬೇಕಲ್ಲ, ಇಷ್ಟು ಗಿಡಕ್ಕೆ ಹಾಕಿ ನನಗೆ ಸಾಕಾಗಿತ್ತು. ಒಂದು ಮತ್ತೆ ಥರ ಸೆಕೆ ಇರೋಕ್ಕೋಸ್ಕರ ಸ್ವಲ್ಪ ಹಾಕ್ಲಿಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಕಷ್ಟಪಟ್ಟಿದ್ರೆ ಮಾತ್ರ ಸುಖ ಅಲ್ವಾ, ಅದಕ್ಕೋಸ್ಕರ ಹಾಕೋದು. ಆದರೆ ನೋಡಿ ಫ್ರೆಂಡ್ಸ್, ಈ ಅವಸ್ಥೆ ಬಂದಿದೆ ನಮಗೆ. ಈಗ ಸ್ವಲ್ಪ ಸಂಜೆ ಆಗೋಕ್ಕೋಸ್ಕರ ನಿಮಗೆ ಸರಿಯಾಗಿ ವೀಡಿಯೋ ಕಾಣ್ತಾನೆ ಇಲ್ಲ, ತುಂಬ ಕತ್ಲಾಗ್ತಾ ಬಂತು ಫ್ರೆಂಡ್ಸ್. 7 ಗಂಟೆ ಆಗ್ತಾ ಬಂತು ಅನಿಸುತ್ತೆ ನೋಡಿ. ಎಲ್ಲ ಕಲರ್ ಚೇಂಜ್ ಆಗಿ ಕಾಣ್ತಾ ಇತ್ತು. ಇವಾಗ ಬೆಳಿಗ್ಗೆ ವೀಡಿಯೋ ಮಾಡು ಅಂದರೆ ಸ್ವಲ್ಪ ಲೇಟ್ ಆಗೋದು, ಅಂದರೆ ನಾಳೆದು ಹೇಳೋಕ್ಕಾಗೋದಿಲ್ಲ. ಮಳೆ ಬಂದರೆ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಅನಿಸುತ್ತೆ. ಅದಕ್ಕೆ ಇವತ್ತೇ ವೀಡಿಯೋ ಅದು ಇವತ್ತು ಇರಲಿಲ್ಲ. ನಾನು ಇವತ್ತು ಇರಲಿಲ್ಲ. ನಾನು ನಿನ್ನೆ ಸಂಜೆ 10 ಹಾಕಿದ್ನಲ್ಲ. ಇವತ್ತು ಬೆಳಿಗ್ಗೆ ನಾನು ಹೋಗುವಾಗ ಮಳೆ ಇರಲಿಲ್ಲ. ನಾನು ಬೇರೆ ಊರಿಗೆ ಹೋಗಿದ್ದೆ, ಅಷ್ಟು ನಾನು ಅಂದ್ಕೊಂಡಿದ್ದೆ ಅಲ್ಲಿ ಮಾತ್ರ ಮಳೆ ಅಂದ್ಕೊಂಡಿದ್ದೆ. ನಾನು ಇಲ್ಲಿ ಬಂದು ನೋಡುವಾಗ ಎಲ್ಲ ತೊಳ್ಕೊಂಡು ಹೋಗಿದೆ. ಇಲ್ಲೂ ಮಳೆ ಬಂದಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದು ನೋಡುವಾಗ ಎಲ್ಲ ತೊಳ್ಕೊಂಡು ಹೋಗಿದ್ರೆ ಅಷ್ಟು ಬೇಜಾರಾಯಿತು ನನಗೆಲ್ಲ ಹಾಕಿದ್ದೆಲ್ಲ ತೊಳ್ಕೊಂಡು ಹೋಯ್ತಲ್ಲ ಅಂಥೇಳಿ. ಇಷ್ಟೇ ಫ್ರೆಂಡ್ಸ್ ನಾನು ಹೇಳೋದು. ಯಾಕಂದರೆ ಎಲ್ಲರೂ ಹಾಗೆ ಹಾಕಿ ಎಲ್ಲ ಕಷ್ಟಪಟ್ಟು ಹಾಕ್ತೀರಾ, ತೊಳ್ಕೊಂಡು ಹೋದರೆ ಎಲ್ಲರಿಗೂ ಬೇಜಾರಾಗುತ್ತೆ. ಅಂದರೆ ನಾವು ಈ ಟೈಮಲ್ಲಿ ಏನಾದರೂ ಕಷ್ಟ ಆದರೂ ಅನುಭವಿಸಲೇಬೇಕು. ಯಾಕಂದರೆ ನಾವು ಈ ಗಿಡ ನೆಟ್ಟ ಮೇಲೆ ಅದಕ್ಕೆ ಬೇಕಾಗುವಂತೆಲ್ಲ ಪೋಷಕಾಂಶ ಕೊಡ್ತಾನೆ ಇರಬೇಕು. ಇಲ್ಲ ಅಂದರೆ ನಮಗೆ ಮೊಗ್ಗು ತೆಗಿಲಿಕ್ಕೆ ಆಗೋದಿಲ್ಲ. ನಾವು ಇವಾಗ ಚೆನ್ನಾಗಿ ಗಿಡ ನೋಡಿಕೊಂಡ್ರೆ ನಮಗೆ ಮುಂದಿನ ವರ್ಷ ಚೆನ್ನಾಗಿ ಮೊಗ್ಗು ತೆಗಿಲಿಕ್ಕೆ ಆಗುತ್ತಲ್ವ. ಅದಕ್ಕೋಸ್ಕರ ನಾವು ಈ ಮಳೆಗಾಲದಲ್ಲಿ ನಾವು ಗಿಡನ ಆರೈಕೆ ಮಾಡಿದರೆ ನೆಕ್ಸ್ಟ್ ಟೈಮ್ ನಾವು ಇನ್ನೂ ಚೆನ್ನಾಗಿ ಅದರಲ್ಲಿ ಮೊಗ್ಗು ತೆಗಿಬೋದು ಅನಿಸುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು. ಅದಕ್ಕೆ ನೀವು ಹಾಕುವಾಗ ಮಳೆನೆಲ್ಲ ಚೆನ್ನಾಗಿ ಸರಿಯಾಗಿ ನೋಡ್ಕೊಂಡು, ಮಳೆ ಬರುತ್ತೋ ಇಲ್ಲವೋ ಅಂತ ನೋಡ್ಕೊಂಡು ಗಿಡಕ್ಕೆಲ್ಲ ಗೊಬ್ಬರ ಹಾಕೋದು ಏನು ಹಾಕೋದಿದ್ರು ಹಾಕಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಇದನ್ನು ತಿಳಿಸೋಕ್ಕೋಸ್ಕರ ನಾನು ಹಾಕಿದ್ದೆಲ್ಲ ಹೋಯ್ತಲ್ಲ ಅಂತೇಳಿ ಹೇಳಲಿಕ್ಕೋಸ್ಕರ ನಾನು ವೀಡಿಯೋ ಮಾಡಿದ್ದೆ.